ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ನಾವೇನು ಊರಿಗೆ ಹೋಗಿದ್ವಲ್ಲ ಅದೇ ಲಾಗು ಕಂಟಿನ್ಯೂ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ನಾವು ಯಾರು ಮದುವೆ ಹೋಗಿದ್ವಿ ಅದೆಲ್ಲ ಈ ಲಾಗಲ್ಲಿ ತೋರಿಸ್ತಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ನಾವು ಊರಿಗೆ ಬರೋ ಅಷ್ಟರಲ್ಲಿ ಟೈಮು 1:30-2 ಗಂಟೆನೂ ಆಗಿತ್ತು. ಬಂದ ತಕ್ಷಣವೇ ಹಾಗೆ ಮಲ್ಕೊಂಡ್ಬಿಟ್ವಿ, ವಿಡಿಯೋನ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಇಲ್ಲಿ ಬೆಳಗ್ಗೆ 6 ಗಂಟೆಗೆಲ್ಲ ಬೇಗನೆ ಎದ್ಬಿಟ್ಟು ವಿಡಿಯೋನ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಹಳ್ಳಿಗಳಲ್ಲಿ ಏನಂದರೆ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಅವ್ರು ಮಾಡೋವಂತಹ ಕೆಲಸಗಳೆಲ್ಲ ಮಾಡಿಕೊಂಡು ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾರೆ. ಇವತ್ತು ಸಹ ಅಷ್ಟೇ, ನಮ್ಮ ಮನೇಲಿ ನಮ್ಮ ಚಿಕ್ಕಮ್ಮ ಇರ್ತಾರೆ. ಇಲ್ಲಿ ನಮ್ಮ ಚಿಕ್ಕಮ್ಮ 6 ಗಂಟೆಗೆಲ್ಲ ಕೆಲಸಕ್ಕೆ ಹೋಗ್ಬಿಟ್ಟಿದ್ರು. ಅವ್ರು ಹೋಗುವಾಗಲೇ ಎಲ್ಲ ಅಡುಗೆ ಎಲ್ಲ ಮುಗಿಸಿ ಹಾಗೆ ಟೀನೂ ಸಹ ಮಾಡಿ ಇಟ್ಟು ಹೋಗ್ಬಿಟ್ಟಿದ್ರು. ಇನ್ನು ನಾವು ಸಹ ಎದ್ದು ಫ್ರೆಶ್ ಅಪ್ ಆಗಿ ಇಲ್ಲಿ ಟೀನ ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀವಿ. ಇನ್ನು ನಾವೆಲ್ಲ ಫ್ರೆಶ್ ಅಪ್ ಆಗಿದ್ವಿ, ಆದರೆ ನನ್ನ ಮಗ ಇನ್ನೂ ಫ್ರೆಶ್ ಅಪ್ ಆಗಿರಲಿಲ್ಲ. ಅವನೇನೋ ಹಲ್ಲನ್ನ ಉಜ್ಜಿರಲಿಲ್ಲ. ಹಾಗಾಗಿ ಪೇಸ್ಟಿಂದ ಹಲ್ಲು ಉಜ್ಜು ಅಂತ ನಾನಂದರೆ, ಇಲ್ಲ ನಾನು ಬೇವಿನ ಕಡ್ಡಿಯಿಂದನೇ ಹಲ್ಲು ಉಜ್ಜಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬೇವಿನ ಕಡ್ಡಿಯಿಂದ ಹಲ್ಲು ಉಜ್ಜುತ್ತಾ ಇದ್ದಾನೆ. ಹಳ್ಳಿಗಳಲ್ಲಿ ಟೂತ್ ಬ್ರಷ್ ಅದು ಅಂದರೆ ಇದೇ ಬೇವಿನ ಕಡ್ಡಿನೇ ಅಲ್ವಾ, ತುಂಬಾ ಕ್ಲೀನಾಗಿರುತ್ತೆ. ಹಾಗೆ ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದು ಈ ಬೇವಿನ ಕಡ್ಡಿ. ನಾವು ಅಷ್ಟೇ ಅಪರೂಪಕ್ಕೆ ಯಾವಾಗಾದ್ರೂ ಈ ಥರ ಊರಿಗೆ ಹೋದಾಗ ಇದ್ದಿಲು ಬರುತ್ತಲ್ವ, ಇದ್ದಿಲಿಂದನೇ ಹಲ್ಲ ತಿಕ್ತೀವಿ. ಹಿಂದಿನ ಕಾಲದಲ್ಲೆಲ್ಲ ಈ ಪೇಸ್ಟು ಬ್ರಷ್ ಏನೂ ಇರ್ತಿರ್ಲಿಲ್ಲ ಅಲ್ವಾ. ಹಾಗಾಗಿ ಈ ಇದ್ದಿಲು ಅಥವಾ ಈ ಥರ ಬೇವಿನ ಕಡ್ಡಿಯಿಂದನೇ ಬ್ರಷ್ನ ಮಾಡೋರು. ಅದೇ ಥರ ನಾನು ಸಹ ಒಂದು ದಿನಕ್ಕಾಗಿ ಏನು ಬ್ರಷು ಪೇಸ್ಟ್ ಎಲ್ಲ ತೊಗೊಂಡೋಗೋದು ಅಂತ ತೊಗೊಂಡು ಬಂದಿರಲಿಲ್ಲ. ಇದ್ದಿಲಲ್ಲೇ ನಾನು ಸಹ ಹಲ್ಲನ್ನು ಉಜ್ಜಿದ್ದೀನಿ. ಒಂಥರ ಏನೋ ಈ ಥರ ಬೇವಿನ ಕಡ್ಡಿ ಹಾಗೆ ಈ ಥರ ಇದ್ದಿಲಿಂದ ನಾವು ಹಲ್ಲನ್ನು ಉಜ್ಜೋದ್ರಿಂದ ಹಲ್ಲು ಸಹ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾರೆ. ನಮ್ಮ ಪೂರ್ವಜರೆಲ್ಲ ಇದೇ ಥರನೇ ಹಲ್ಲನ್ನ ಉಜ್ತಾ ಇದ್ರು. ಹಾಗಾಗಿ ನನ್ನ ಮಗನಿಗೂ ಸಹ ನಾನು ಈ ಥರ ಹಾಗಾಗಿ ಬೇಗ ಬೇಗನೆ ರೆಡಿ ಆಗುತ್ತೆ. ಹಾಗೆ ಹಲ್ಲು ಸಹ ತುಂಬ ಟಿಫನ್ ಏನು ಮಾಡಿರಲಿಲ್ಲ ಮನೇಲಿ, ಹಾಗಾಗಿ ಅವನು ಸಹ ಇಲ್ಲಿ ಹಲ್ಲನ್ನ ಉಜ್ಜಿ ಅಲ್ಲಿ ಫ್ರೆಶ್ ಅಪ್ ಆಗ್ತಿದ್ದಾನೆ. ನಾವು ಎಲ್ಲ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಸ್ನಾನ ಮುಗಿಸ್ಕೊಂಡಿದ್ದೆ. ನಾನು ಈ ಥರ ರೆಡಿ ಆಗಿದ್ದೀನಿ ಇಲ್ಲಿ. ಇನ್ನು ರೆಡಿ ಆಗಿ ಒಟ್ಟಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಜೊತೆಗೆ ಬರ್ತಾರೆ. ನಮ್ಮ ಜೊತೆಗೆ ನಮ್ಮ ಚಿಕ್ಕಮ್ಮನ ನಾವಿವತ್ತು ಮುದ್ದೇಬಿಹಾಳ ಹತ್ರ ಇರುವಂತಹ ಡೌಳಿಗೆ ಅವರಿಗೂ ಸಹ ಹೇಳಿದ್ರಂತೆ ಎಲ್ಲರೂ ಒಟ್ಟಿಗೆ ನಮ್ಮ ಅತ್ತಿಗೆ ಇದಾರಲ್ವ, ನಮ್ಮ ಅತ್ತಿಗೆ ಅಣ್ಣನ ಮದುವೆನೇ ಆಗಿತ್ತು. ಮುದ್ದೇಬಿಹಾಳ ಹತ್ರ ಇರುವಂತಹ ಡೌಳಿಗೆ ಅನ್ನುವಂಥ ಊರಿಗೆ ಬಂದು ಮದುವೆ ಮುಗಿಸ್ಕೊಂಡ್ರಾಯ್ತು ಅಂತ ಹೋಗ್ತಿದ್ವಿ. ನಮ್ಮ ಅತ್ತಿಗೆ ಇದಾರಲ್ವ, ನಮ್ಮ ಅತ್ತಿಗೆ ಅಣ್ಣನ ಮದುವೆನೇ ಇದ್ದಾಗ ಹಾಗಾಗಿ ಎಕ್ಸಾಮ್ ಟೆಸ್ಟ್ ಏನಾದರೂ ಹೆಂಗಾಗುತ್ತೆ ಅಂದರೆ ಅವ್ರ ಮನೇಲಿ ಅಟೆಂಡ್ ಆಗೋದಕ್ಕೆ ಆಗಿರಲ್ಲ. ಹಾಗಾಗಿ ನಾವು ಎಕ್ಸಾಮ್ ಸಹ ಮುಗಿದ್ರಲ್ವ, ಎಕ್ಸಾಮ್ ಮುಗಿದ್ಮೇಲೆ ಅವ್ರ ಮನೆ ಫಂಕ್ಷನ್ ಯಾವುದಕ್ಕೂ ನಾವು ಅಟೆಂಡ್ ಎಲ್ಲ ಫ್ಯಾಮಿಲಿ ಸೇರ್ಕೊಂಡು ಮದುವೆ ಹೋಗೋಣ ಈ ಸರಿ ಹೇಗಿದ್ರು ಎಕ್ಸಾಮ್ ಸಹ ಆಗಿತ್ತಲ್ವ ಅಂದ್ಕೊಂಡು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿಬಿಟ್ಟು ಮದುವೆ ಹೋಗೋಣ ಅಂತ ಅಂದ್ಕೊಂಡು ಮದುವೆಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇನ್ನು ನಾವೆಲ್ಲರೂ ಯಾವ ಥರ ರೆಡಿಯಾಗಿದ್ದೀವಿ ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು, ನನ್ನ ಮಗಳು, ನನ್ನ ಮಗ ಹಾಗೆ ತಮ್ಮ, ನನ್ನ ಹಸ್ಬೆಂಡು, ಇಷ್ಟು ಜನ ನಾವು ಮದುವೆಗೆ ಹೋಗ್ತಾಯಿದ್ವಿ. ಇನ್ನು ಊರಿಗೆ ಹೋದ ನಂತರ ನಮ್ಮಮ್ಮ ಅವರೆಲ್ಲ ಬರ್ತಾರೆ. ಅದೆಲ್ಲ ಶೇರ್ ಮಾಡೋದಕ್ಕೆ ಆಗುತ್ತೋ ಆಗಲ್ಲೋ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಮು. ಅದಲ್ಲದೇ ಈ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ. ಫೋನ್ ಎಷ್ಟು ಹೀಟ್ ಆಗ್ತಾಯಿದೆ ಅಂದರೆ ಕೈಯಿಂದ ಮುಟ್ಟೋದಕ್ಕೂ ಸಹ ಆಗ್ತಾಯಿಲ್ಲ, ಅಷ್ಟೊಂದು ಹೀಟ್ ಆಗ್ತಾಯಿದೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುದ್ದೇಬಿಹಾಳಕ್ಕೆ ಬಂದ್ವಿ ನಾವು. ಇನ್ನು ಹಾಗೆ ಹೂವನ್ನ ತೊಗೋಬೇಕಾಗಿತ್ತು, ಹಾಗಾಗಿ ಇಲ್ಲಿ ಹೂವನ್ನ ತೊಗೊತಾ ಇದ್ದೀನಿ. ನನಗೇನಂದರೆ ಈ ಥರ ಟ್ರೆಡಿಷ್ನಲ್ ಆಗಿ ಏನಾದರೂ ಡ್ರೆಸ್ ವೇರ್ ಮಾಡಿದಾಗ ಹೂವು ಇದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ. ಹಾಗಾಗಿ ಹೂವನ್ನ ತೊಗೊಳ್ಳೋಣ ಅಂತ ಹೇಳಿ ಹೂವು ಸಹ ತೊಗೊಂಡೆ. ಇಲ್ಲಿ ಹೂ ನೋಡಿದರೆ ಎಷ್ಟು ಆಶ್ಚರ್ಯ ಅನ್ನಿಸ್ತು ಅಂದರೆ, ನಮ್ಮ ಬೆಂಗಳೂರಲ್ಲಿ 30 ರೂಪಾಯಿಗೆ ಆರಾಮಾಗಿ ಒಂದು 2 ಮೊಳ ಹೂ ಬರುತ್ತೆ. ಇಲ್ಲಿ 30 ರೂಪಾಯಿಗೆ 1 ಮೊಳ ಹೂವಂತೆ. ಅದು ಎಷ್ಟು ಬಿಡಿ ಬಿಡಿಯಾಗಿ ಹೂವನ್ನ ಕಟ್ಟಿದ್ರು ಅಂದರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇದಕ್ಕೇ ಅಷ್ಟೊಂದು ರೇಟು ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಬೆಂಗಳೂರಿಂದನೇ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ ನೋಡಿದ್ರೆ ಅಲ್ಲಿ ಸಿಗ್ತವೆ ಬಾ, ಏನಕ್ಕೆ ಇಲ್ಲಿಂದ ತೊಗೊಂಡು ಹೋಗೋದು ಅಂತ ಅಂದರು. ಹಾಗಾಗಿ ಇಲ್ಲೇ ತೊಗೊತಾ ಇದ್ದೀನಿ. ಇನ್ನು ಹಾಗೆ ಹೋಗುವಾಗ ಕುರಿಗಳೆಲ್ಲ ಅಡ್ಡ ಬಂದಿದ್ವು. ಈ ಥರ ನೋಡೋದಕ್ಕೊಂಥರ ಏನೋ ಚೆಂದ ಅಲ್ವಾ, ಈ ಥರ ಕುರಿಗಳು ಹಾಗೆ ದನಗಳನ್ನೆಲ್ಲ ನೋಡೋದಕ್ಕೊಂಥರ ಏನೋ ಚೆಂದ. ಹಳ್ಳಿ ವಾತಾವರಣನೇ ಒಂದು ಸ್ವಲ್ಪ ಚೆಂದ ಅಂತಲೇ ಹೇಳ್ಬೋದು. ಅದರಲ್ಲೇ ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಅಲ್ಲಿ ವೈಬ್ಸ್ ಒಂಥರ ಚೆನ್ನಾಗಿರುತ್ತೆ. ಕೋಳಿ ಕೂಗ್ತಾ ಇರುತ್ತೆ, ಹಾಗೆ ಹಸು ಎಮ್ಮೆಗಳೆಲ್ಲ ಕೂಗ್ತಾ ಇರ್ತವೆ. ಒಂಥರ ಅದೇ ನಮಗೆ ಅಲಾರಾಮ್ ಅಂತಲೇ ಹೇಳ್ಬೋದು ಹಳ್ಳಿಗಳಲ್ಲೆಲ್ಲ. ಇಲ್ಲಿ ಬೆಂಗಳೂರಲ್ಲೆಲ್ಲ ಆ ಥರ ನಮಗೆ ಸಿಗೋದೇ ಇಲ್ಲ ಇಲ್ಲಿ. ಇನ್ನು ಮದುವೆ ಮನೆಗೂ ಸಹ ಬಂದ್ವಿ. ಹಾಗೆ ಬಂದ ತಕ್ಷಣವೇ ಎಲ್ಲ ಶಾಸ್ತ್ರಗಳು ಸಹ ಶುರುವಾಗ್ಬಿಟ್ಟಿತ್ತು. ಬಂದ ತಕ್ಷಣ ನಾವು ಸಹ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ವಿ, ಯಾಕಂದರೆ ಮನೇಲಿ ಬ್ರೇಕ್ಫಾಸ್ಟ್ನ ಮಾಡ್ಕೊಂಬಂದಿರಲಿಲ್ಲ. ಹಾಗಾಗಿ ಇಲ್ಲೇ ಉಪ್ಪಿಟ್ಟೆಲ್ಲ ಮಾಡಿದ್ರು, ಉಪ್ಪಿಟ್ಟನ್ನ ತಿಂದ್ಕೊಂಡು ಇವಾಗ ಇಲ್ಲಿ ಶಾಸ್ತ್ರ ಏನು ಮಾಡ್ತಾಯಿದ್ರಲ್ವ ಅಲ್ಲಿ ಕುತ್ಕೊಂಡು ಏನೇನು ಶಾಸ್ತ್ರ ಮಾಡ್ತಾರೆ ಅಂತ ನಾನು ಸಹ ಇಲ್ಲಿ ನೋಡ್ತಾ ಇದ್ದೀನಿ.
ಒಂಥರ ಈ ಈ ಥರ ಏನಾದರೂ ಮದುವೆ ಮನೆ ಅಂತಂದರೆ ಅದು ವೈಬ್ಸೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಮದುವೆ ಮನೆ ಅಂದರೆ ನಮ್ಮ ಕಡೆ ಮದುವೆ ಶಾಸ್ತ್ರಗಳೇ ಡಿಫ್ರೆಂಟ್ ಆಗಿರ್ತವೆ, ಹಾಗೆ ಇಲ್ಲಿ ಮದುವೆ ಶಾಸ್ತ್ರಗಳೇ ಡಿಫ್ರೆಂಟ್ ಆಗಿರ್ತವೆ. ಇನ್ನು ಹಾಗೆ ಮದುಮಕ್ಕಳನ್ನು ಸಹ ನನ್ನ ಮಗ ವೀಡಿಯೋನ ಶೂಟ್ ಮಾಡ್ಕೊಂಡು ಬಂದ. ಇನ್ನು ಅದಾದ ನಂತರ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ರು ಇವರು. ಅದನ್ನೆಲ್ಲ ಇಲ್ಲಿ ಈ ಥರ ಫ್ರೇಮ್ ಥರ ಮಾಡಿ ಹಾಕಿದ್ದಾರೆ. ಇವಾಗಂತೂ ಪ್ರತಿಯೊಬ್ಬರೂ ಈ ಥರ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾನೆ ಇದ್ದಾರೆ. ಸಿಟಿಗಳಲ್ಲದೇ ಹಳ್ಳಿಗಳಲ್ಲೂ ಸಹ ಇವಾಗ ಇದು ಒಂಥರ ಟ್ರೆಂಡ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಟ್ರೆಡಿಷ್ನಲ್ ಆಗಿರುವಂತಹ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿಸ್ತಾ ಇರ್ತಾರೆ ಇವಾಗ. ಅದೆಲ್ಲ ಈ ಥರ ಹಾಕಿದಾರಲ್ವ, ತುಂಬ ಚೆನ್ನಾಗಿ ಕಾಣ್ತಿರುತ್ತೆ ನೋಡುವಾಗ. ಇದೊಂದು ಮೆಮೊರಿ ಅಲ್ವಾ. ಹಾಗಾಗಿ ನಾವೆಲ್ಲ ಮದುವೆ ಆಗುವಂತಹ ಟೈಮಲ್ಲಿ ಇದೆಲ್ಲ ಯಾವುದೂ ಇರಲೇ ಇರಲಿಲ್ಲ. ಇನ್ನು ಇವಾಗ ಇಲ್ಲಿ ಎದುರುಗೊಳ್ಳೋ ಶಾಸ್ತ್ರ ಅಂತ ಮಾಡ್ತಾಯಿದ್ದಾರೆ. ಅಂದರೆ ಹೆಣ್ಣು ಗಂಡು ಏನಿರ್ತಾರಲ್ವ, ನಮ್ಮ ಕಡೆ ಸಾಮಾನ್ಯವಾಗಿ ಗಂಡಿನ ಮನೆಯವರೇ ಮದುವೆ ಮಾಡಿಕೊಡ್ತಾರೆ. ಹೆಣ್ಣಿನ ಕಡೆಯವರು ಬಂದಿರ್ತಾರಲ್ವ ಗಂಡಿನ ಊರಿಗೆ, ಈ ಥರ ಎದುರುಗೊಳ್ಳೋ ಶಾಸ್ತ್ರ ಅಂತ ಮಾಡ್ತಾರೆ. ಇಲ್ಲಿ ಅದೇ ಶಾಸ್ತ್ರನೇ ಮಾಡ್ತಾ ಇರೋದು. ಹೆಣ್ಣಿನ ಕಡೆ ಹಾಗೆ ಗಂಡಿನ ಕಡೆಯವರು ಯಾರು ಹಿರಿಯರು ಅಂತ ಇರ್ತಾರೆ ನೋಡಿ, ಅವರಿಬ್ಬರು ಈ ಥರ ಕೂರಿಸ್ಕೊಂಡು ಇದೇನೋ ಶಾಸ್ತ್ರ ಮಾಡ್ತಾರೆ, ಕಾಲೆಲ್ಲ ತೊಳೆದ್ಬಿಟ್ಟು. ಅದಾದ ನಂತರ ಇವಾಗ ಇಲ್ಲಿ ಹೆಣ್ಣಿಗೆ ಉಡಿ ತುಂಬಿದ ಸೀರೆ ಅಂತ ಕೊಡ್ತಾರೆ ನಮ್ಮ ಕಡೆ. ಅದಕ್ಕೆ ಇಲ್ಲಿ ಫಸ್ಟಿಗೆ ಅವ್ರನ್ನ ಕೂರಿಸೋದಕ್ಕೆ ನಾವು ಹಾಗೆ ಖಾಲಿ ಇದರಲ್ಲಿ ಏನು ಕೂರಿಸೋದಿಲ್ಲ. ಈ ಥರ ಇದಕ್ಕೆ ನಾವು ಶಾಸಕಿ ಅಂತ ಹೇಳ್ತೀವಿ. ಈ ಥರ ಶಾಸಕಿ ಒಯ್ದುಬಿಟ್ಟೆ ನಾವು ಅವ್ರನ್ನ ಕೂರಿಸೋದು. ಪ್ರತಿಯೊಂದು ಕಾರ್ಯಕ್ಕೂ ನಾವು ಇದೇ ಥರನೇ ಮಾಡೋದು. ಒಂದು ಸೀಮಂತ ಕಾರ್ಯ ಆಗಲಿ, ಹಾಗೆ ಈ ಥರ ಮದುವೆ ಕಾರ್ಯ ಆಗಲಿ, ಯಾವುದೇ ಕಾರ್ಯ ಮಾಡಿದ್ರೂ ಸಹ ಈ ಥರ ಶಾಸಕಿ ಅನ್ನೋದನ್ನು ಒಯ್ತಾರೆ. ಅದರಲ್ಲೂ ಮನೆ ಹೆಣ್ಮಕ್ಳು ಯಾರಿರ್ತಾರೆ ನೋಡಿ, ಅವರೇ ಈ ಕಾರ್ಯನ ಮಾಡಬೇಕಾಗಿರುತ್ತೆ ನಮ್ಮ ಕಡೆ. ಹಾಗಾಗಿ ಇಲ್ಲಿ ಶಾಸಕಿನ ಒಯ್ದು ಅದಾದ ನಂತರ ಮದುಮಗ ಏನಿದ್ರಲ್ವ ಅವ್ರನ್ನ ಕೂರಿಸ್ಬಿಟ್ಟು ಅವರಿಗೆ ಉಡಿ ತುಂಬಿದ ಸೀರೆ ಅಂತ ಕೊಡ್ತಾರೆ ನಮ್ಮ ಕಡೆ. ಇಲ್ಲೆಲ್ಲ ಯಾವ ಥರ ಮಾಡ್ತಾರೆ ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ. ನಮ್ಮ ಕಡೆ ಮದುಮಗಳಿಗೇನೆ ಫಸ್ಟಿಗೆ ಒಂದು 5 ಸೀರೆ ಅಂತ ಕೊಡ್ತಾರೆ ಮದುವೆ ಟೈಮಲ್ಲಿ. ಅದಾದ ನಂತರ ಮತ್ತೆ ಏನು ಎಷ್ಟು ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಒಟ್ಟಾರೆ ಮದುವೆ ದಿನಕ್ಕೆ ಅವರಿಗೆ 5 ಸೀರೆ ಅಂತ ಕೊಡ್ತಾರೆ. ಇವಾಗ ಏನು ಉಡಿಸ್ತಾ ಇದ್ದಾರಲ್ವ ಇದು ಒಂದು. ಹಾಗೆ ಈ ಥರ ಉಡಿ ತುಂಬಿ ಸೀರೆನ ಹಸಿರು ಕಲರಲ್ಲೇ ಕೊಡಬೇಕಾಗುತ್ತೆ. ಹಾಗಾಗಿ ಈ ಥರ ಹಸಿರು ಕಲರಲ್ಲೇ ಸೀರೆನ ತೊಗೊಂಡಿರ್ತಾರೆ. ಇನ್ನು ಅದಾದ ನಂತರ ಈ ಥರ ದಂಡಿ ಅಂತ ಹೇಳ್ತೀವಿ ನಾವು, ಯಾರು ಮದುವೆ ಮಾಡ್ಕೊತ ಇರ್ತಾರಲ್ವ ಅವರಿಗೆ, ಹಾಗೆ ಯಾರು ಕಲಸ್ಗಿತ್ತಿ ಆಗಿರ್ತಾರೆ ನೋಡಿ ಅವರಿಗೆ ಈ ಥರ ದಂಡಿ ಇರಲೇಬೇಕು. ಇದು ಇಲ್ಲ ಅಂದರೆ ಯಾವುದೇ ಶುಭ ಕಾರ್ಯ ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ಕಡೆ. ಹಾಗಾಗಿ ಈ ಥರ ಶುಭ ಕಾರ್ಯಕ್ಕೆ ಈ ಥರ ದಂಡಿನ ಕಟ್ತಾರೆ. ಅದಾದ ನಂತರ ಕಲಸಿಗಿತ್ತಿಗೂ ಸಹ ಇಲ್ಲಿ ದಂಡಿನ ಕಟ್ಟಿರ್ತಾರೆ. ನೀವು ನೋಡ್ತಾ ಇರ್ಬೋದು ಇವಾಗ ಅಲ್ಲೇನು ಕಟ್ಕೊಂಡಿದ್ದಾರಲ್ಲ ಅವರು ಕಲಸ್ಕಿತ್ತಿ, ಹಾಗಾಗಿ ಅವರಿಗೂ ಸಹ ಕಟ್ಟಿದ್ದಾರೆ. ಇನ್ನು ಇಲ್ಲಿ ಮದುಮಕ್ಕಳಿಗೆ ಉಡಿ ತುಂಬಿ ಸೀರೆ ಏನು ಕೊಟ್ರಲ್ವ ಅವ್ರನ್ನ ಕಳಿಸ್ಬಿಟ್ಟು ಅದಾದ ನಂತರ ಇಲ್ಲಿ ಹೆಣ್ಣಿನ ಮನೆಯವರು ಗಂಡಿಗೂ ಸಹ ಅದೇ ಥರ ಬಟ್ಟೆಗಳನ್ನ ಕೊಡ್ತಾರೆ. ಅವರಿಗೂ ಸಹ ಬಟ್ಟೆನ ಕೊಟ್ಟು ಅದಾದ ನಂತರ ಇವಾಗ ಹೆಣ್ಣು ಗಂಡಿನ ಒಟ್ಟಿಗೆ ಕೂರಿಸಿ ಅವ್ರ ಕಡೆಯಿಂದನೇ ಮಾಂಗಲ್ಯನ ಪೋನ್ಸ್ ಹಾಕಿದ್ದಕ್ಕೆ ಕೊಟ್ಟಿರ್ತಾರೆ. ಅಂದರೆ ನಮ್ಮ ಕಡೆ ಸಾಮಾನ್ಯವಾಗಿ ಕರಿಮಣಿ ಮಾಂಗಲ್ಯನೇ ಮಾಡೋದು. ಹಾಗಾಗಿ ಈ ಥರ ಕರಿಮಣಿ ಮಾಂಗಲ್ಯ ಫಸ್ಟ್ ಪೋನ್ಸ್ ಕೊಟ್ಟಿರ್ತಾರೆ. ಅದಾದ ನಂತರ ಹೆಣ್ಣು ಒಂದು 5 ಮಣಿನ, ಗಂಡು ಒಂದು 5 ಮಣಿನ ಹಾಕಬೇಕು ಅನ್ನೋದೊಂದೇನೋ ಶಾಸ್ತ್ರ ಇರುತ್ತೆ. ಹಾಗಾಗಿ ಈ ಥರ ಮಾಂಗಲ್ಯ ಪೋನ್ಸ್ ಇರೋದನ್ನ ಅವ್ರಿಗೆ ಕೊಟ್ಟು ಗಂಡಿನ ಕಡೆ ಒಂದು 5 ಕರಿಮಣಿನ, ಹಾಗೆ ಹೆಣ್ಣಿನ ಕಡೆ ಒಂದು 5 ಕರಿಮಣಿನ ಪೋನ್ಸೋದಕ್ಕೆ ಕೊಟ್ಟಿರ್ತಾರೆ. ನಾನು ಎಷ್ಟು ಮದುವೆಯಲ್ಲಿ ಹೋಗಿದ್ದೀನಿ, ಹೆಣ್ಣು ಗಂಡು ಈ ಥರ ಮಾಂಗಲ್ಯ ಪೋನ್ಸುವಾಗ ಕೈ ಎಷ್ಟು ಶೇಕ್ ಆಗ್ತಾ ಇರುತ್ತೆ ಅಂದರೆ ಅದು ಯಾಕೆ ಆ ಥರ ಆಗ್ತಾಯಿರುತ್ತೆ ಅಂತ ಗೊತ್ತಿರಲ್ಲ. ಏನೋ ಫಸ್ಟ್ ಟೈಮ್ ಪೋನ್ಸುವಾಗ ಆ ಥರ ಆಗುತ್ತೋ, ಏನು ಬೈಕ್ಕೇನಾರೋ ಆ ಥರ ಆಗುತ್ತೋ ಅಂತ ಗೊತ್ತಿಲ್ಲ. ಎಷ್ಟೊಂದು ಮದುವೆಗಳಿಗೆ ಹೋಗಿದ್ದೀನಿ ನಾನು. ಪ್ರತಿಯೊಬ್ಬರು ಕೈನೂ ಸಹ ಇದೇ ಥರ ನಡ್ಕೊ ಬರುತ್ತೆ. ಅದಾದ ನಂತರ ಮದುವೆ ಆಗಿ ಮತ್ತೆ ಮಾಂಗಲ್ಯ ಪೋನ್ಸೋದೊಂದು ಇರುತ್ತಲ್ವ, ಅಂಥ ಟೈಮಲ್ಲಿ ಕೊಡಿ ಆರಾಮಾಗಿ ಮಾಂಗಲ್ಯನ ಪೋನ್ಸ್ಕೊಂಡ್ಬಿಟ್ಟಿರ್ತಾರೆ. ಈ ಟೈಮಲ್ಲಿ ಮಾತ್ರ ಮಾಂಗಲ್ಯ ಪೋನ್ಸೋದಕ್ಕೆ ಆಗೋದೇ ಇಲ್ಲ. ಇವ್ರಿಗೂ ಸಹ ಅದೇ ಥರ ಆಗ್ತಾಯಿತ್ತು, ಕೈಯೆಲ್ಲ ಫುಲ್ ಶೇಕ್ ಆಗ್ತಾಯಿತ್ತು. ಇನ್ನು ಪೋಣಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಶಾಸ್ತ್ರಕ್ಕೆ 5 ಮಣಿನೂ ಸಹ ಅವರು ಪೋಣಿಸಿದ್ರು. ಅದಾದ ನಂತರ ಇವಾಗ ಇಲ್ಲಿ ಅರ್ಶಿನ ಶಾಸ್ತ್ರ ಮಾಡ್ತಾಯಿದ್ದಾರೆ. ನಮ್ಮ ಕಡೆ ಸಾಮಾನ್ಯವಾಗಿ ನೈಟ್ ಅರ್ಶಿನ ಹಚ್ಚೋದು ಕಡಿಮೆನೇ. ಈ ಥರ ಅರ್ಶಿನ ಹಚ್ಚೋದೇ ಜಾಸ್ತಿ. ಇದನ್ನು ಸುರ್ಗಿ ಅಂತ ಹೇಳ್ತಾರೆ. ಹಾಗಾಗಿ ಇನ್ನು ಇಲ್ಲೆಲ್ಲ ಅರ್ಶಿನ ಹಚ್ಚಿ ಅದಾದ ನಂತರ ಅವರಿಗೆ ರೆಡಿ ಮಾಡಿ ಇವಾಗ ಇಲ್ಲಿ ಮಾಂಗಲ್ಯ ಧಾರಣೆ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದಾರೆ. ನನಗೆ ಎಷ್ಟಾಗುತ್ತೋ ಅಷ್ಟು ಶಾಸ್ತ್ರಗಳನ್ನ ಮಾತ್ರ ನಾನು ಇದರಲ್ಲಿ ತೋರಿಸಿದ್ದೀನಿ. ಯಾಕಂದರೆ ಫೋನ್ ಚಾರ್ಜು ನಿಲ್ತಾನೇ ಇರಲಿಲ್ಲ ಈ ಬಿಸಿಲಿಗೆ. ಹಾಗೆ ತುಂಬಾ ಹೀಟ್ ಆಗ್ತಾಯಿತ್ತು ಫೋನು. ಹಾಗಾಗಿ ಒಂದು ಸ್ವಲ್ಪಷ್ಟು ಶಾಸ್ತ್ರಗಳನ್ನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಇನ್ನು ಇಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಅದಾದ ನಂತರ ಇಲ್ಲಿ ಕನ್ಯಾದಾನನ ಮಾಡಿ ಕೊಡ್ತಾ ಇದ್ದಾರೆ ಹೆಣ್ಣಿನ ಕಡೆಯವರು. ನಮ್ಮ ಕಡೆ ಏನಂದರೆ ಹೆಣ್ಣಿನ ಕಡೆಯವ್ರು 1 ಇಬ್ಬರು, ಗಂಡಿನ ಕಡೆಯವ್ರು 1 ಇಬ್ಬರು ಸೇರಿಬಿಟ್ಟು ಮಾತ್ರ ಕನ್ಯಾದಾನ ಮಾಡೋದು. ಇಲ್ಲಿ ಬೆಂಗಳೂರಲ್ಲೆಲ್ಲ
ಮದುವೆ ಬಂದಿರೋರ ಕಡೆ ಎಲ್ಲ ಕನ್ಯಾದಾನ ಮಾಡಿಸ್ತಾರೆ ಅಲ್ವಾ ಬೆಂಗಳೂರಲ್ಲಿ, ಅಲ್ಲಿ ಆ ಥರ ಇಲ್ಲ. ಹೆಣ್ಣಿನ ಕಡೆಯವ್ರೊಂದು ಇಬ್ಬರು ಅಥವಾ ಗಂಡಿನ ಕಡೆಯವ್ರೊಂದಿಬ್ಬರು ಈ ಥರ ಮಾತ್ರ ಕನ್ಯಾದಾನ ಮಾಡೋದಕ್ಕೆ ಬಿಡ್ತಾರೆ. ಇನ್ನು ಕನ್ಯಾದಾನ ಆದ ತಕ್ಷಣವೇ ಜೀರಿಗೆ ಬೆಲ್ಲ ಶಾಸ್ತ್ರನೂ ಸಹ ಮಾಡ್ತಾರೆ. ಅದಾದ ನಂತರ ಇಲ್ಲಿ ಇವಾಗ ಮಾಂಗಲ್ಯ ಧಾರಣ ಶಾಸ್ತ್ರನೂ ಸಹ ಮುಗಿಸ್ತಾರೆ. ನಮ್ಮ ಕಡೆ ಹೆಂಗಂದರೆ ಸಾಮಾನ್ಯವಾಗಿ ಸಿಂಗಲ್ ಮದುವೆ ಅಂತೂ ಮಾಡೋದೇ ಇಲ್ಲ, ಈ ಥರ ಡಬಲ್ ಮದುವೆನೇ ಮಾಡೋದು ಜಾಸ್ತಿ. ಹೆಂಗಂದರೆ ಇವಾಗ ಒಂದೇ ಮನೇಲಿ ಅಣ್ಣ ತಮ್ಮದಿರು ಇರ್ತಾರೆ. ಒಬ್ರಿಗೆ ಮದುವೆ ಮಾಡಬೇಕು ಅಂದರೆ ಇವಾಗ ಏನಿಲ್ಲ ಅಂದರೂ ಒಂದು 7ರಿಂದ 8 ಲಕ್ಷನಾದರೂ ಖರ್ಚಾಗುತ್ತೆ. ಅದ್ರ ಜೊತೆಗೆ ಇನ್ನೊಬ್ಬರ ಮದುವೆನೂ ಸಹ ಮಾಡಬೇಕು ಅಂದರೆ ಅಷ್ಟೇ ಖರ್ಚಾಗುತ್ತಲ್ವ. ಹಾಗಾಗಿ ಇಬ್ಬರು ಮದುವೆ ವಯಸ್ಸಿಗೆ ಬಂದಿರ್ತಾರೆ. ಅಂಥ ಟೈಮಲ್ಲಿ ಇಬ್ಬರಿಗೂ ಒಂದೇ ಸರಿ ಮದುವೆ ಮಾಡಿಬಿಟ್ರೆ ಒಂದೇ ಖರ್ಚಲ್ಲಿ ಇಬ್ಬರು ಮದುವೆನೂ ಸಹ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಸಾಮಾನ್ಯವಾಗಿ ಈ ಥರ ಡಬಲ್ ಮದುವೆನೇ ಮಾಡೋದು. ಒಂದು ಖರ್ಚಲ್ಲಿ ಇಬ್ಬರು ಮದುವೆ ಮುಗಿದ್ಬಿಡುತ್ತಲ್ಲ ಅನ್ನೋ ಕಾರಣಕ್ಕೆ. ಅದಲ್ಲದೆ ನಮ್ಮ ಕಡೆ ಏನಂದರೆ ಗಂಡಿನ ಕಡೆನೇ ಮಾಡೋದ್ರಿಂದ ಮದುವೆ ತುಂಬಾ ಖರ್ಚು ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಬಟ್ಟೆ ಎಲ್ಲ ತರಬೇಕಾಗುತ್ತೆ. ಹಾಗೆ ನಮ್ಮ ಕಡೆ ಅಂದರೆ ಸಂಬಂಧಿಕರೆಲ್ಲ ಏನಿರ್ತಾರಲ್ವ ಅವರಿಗೆಲ್ಲ ಬಟ್ಟೆನೇ ಆಯರಿ ಅಂತ ಮಾಡ್ತಾರೆ. ಆ ಥರ ಎಲ್ಲ ಮಾಡಬೇಕು. ಹಾಗಾಗಿ ತುಂಬಾ ಖರ್ಚಿರುತ್ತೆ. ಈ ಬೆಂಗಳೂರು ಕಡೆ ಎಲ್ಲ ಹೆಣ್ಣಿನ ಕಡೆ ಮದುವೆ ಮಾಡಿಕೊಟ್ರೆ, ನಮ್ಮ ಉತ್ತರ ಕರ್ನಾಟಕದ ಕಡೆ ಗಂಡಿನ ಕಡೆಯವರೇ ಮದುವೆ ಮಾಡಿಕೊಡ್ಬೇಕಾಗತ್ತೆ. ಹಾಗಾಗಿ ಇಬ್ಬಿಬ್ಬರು ಗಂಡು ಮಕ್ಕಳಿದ್ರೆ ಒಂದೇ ಥರ ಖರ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಒಂದೇ ದಿನ ಇಬ್ಬರು ಮದುವೆನೂ ಮಾಡ್ಕೊಂಬಿಟ್ರೆ ಖರ್ಚು ಸಹ ಉಳಿತಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಒಂದೇ ದಿನ ಇಬ್ಬರದು ಮದುವೆನೂ ಸಹ ಮುಗಿಸ್ಕೊಂಡ್ಬಿಡ್ತಾರೆ. ಇನ್ನು ಇಲ್ಲಿ ಮಾಂಗಲ್ಯ ಪೂಜೆನೂ ಸಹ ಮಾಡ್ತಾಯಿದ್ದಾರೆ. ಮಾಂಗಲ್ಯ ಪೂಜೆ ಆದ ತಕ್ಷಣವೇ ಮಾಂಗಲ್ಯ ಧಾರಣೆ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ವರ ಪೂಜೆ ಹಾಗೆ ಗೌರಿ ಪೂಜೆ ಯಾವುದನ್ನು ಸಹ ಮಾಡೋದಕ್ಕೇನು ಹೋಗಲ್ಲ. ಆ ಕಡೆ ಎಲ್ಲ ಗೊತ್ತೇ ಇಲ್ಲ ವರ ಪೂಜೆ ಹಾಗೆ ಗೌರಿ ಪೂಜೆ ಅದೆಲ್ಲ ಅನ್ನೋದು. ನಮ್ಮ ಕಡೆ ಶಾಸ್ತ್ರಗಳು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇದ್ದಾವೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಮಾಂಗಲ್ಯ ಪೂಜೆನೂ ಸಹ ಆಯಿತು. ಅದಾದ ನಂತರ ಇಲ್ಲಿ ಇವಾಗ ಮಾಂಗಲ್ಯ ಧಾರಣೆನೂ ಸಹ ಮಾಡ್ತಾಯಿದ್ದಾರೆ. ಹಾಗೆ ಅದೇನೋ ಗೊತ್ತಿಲ್ಲ ನನಗೆ, ನಮ್ಮ ಮದುವೆಯಲ್ಲಿ ಈ ಥರ ಶಾಸ್ತ್ರ ಮಾಡಿಲ್ಲ. ಕಾಲುಂಗುರನ ಈ ಥರ ಮೂಗಿಗೇನೋ ಹಿಡಿದ್ಬಿಟ್ಟು ಕೈಗೇನೋ ಹಾಕ್ತಾರಂತೆ. ನಮ್ಮ ಮದುವೆಗಳಲ್ಲೆಲ್ಲ ಈ ಥರ ಮಾಡಿಲ್ಲ. ಅದು ಏನಕ್ಕೆ ಮಾಡಿದ್ರು ಅಂತ ನನಗಂತೂ ಗೊತ್ತಾಗಲಿಲ್ಲ. ಇನ್ನು ಇಲ್ಲಿ ಮಾಂಗಲ್ಯ ಧಾರಣೆ ಸಹ ಮುಗಿಸ್ಕೊತಾ ಇದ್ದಾರೆ. ಮಾಂಗಲ್ಯ ಧಾರಣೆ ಆದ ನಂತರ ನನಗೆ ವಿಡಿಯೋನ ಮಾಡೋದಕ್ಕೆ ಆಗಲಿಲ್ಲ. ಅದಾದ ನಂತರ ಸಪ್ತಪದಿ ಎಲ್ಲ ಶಾಸ್ತ್ರನೂ ಸಹ ಮುಗಿಸಿದ್ರು. ಅಷ್ಟರಲ್ಲೇ ನನ್ನ ಫೋನೆಲ್ಲ ಸ್ವಿಚ್ ಆಫೇ ಆಗೋಗಿತ್ತು. ಹಾಗಾಗಿ ನಾನು ವಿಡಿಯೋನ ಮಾಡೋದಕ್ಕೆ ಹೋಗಲಿಲ್ಲ. ಸ್ವಲ್ಪ ಹೊತ್ತು ಚಾರ್ಜಿಗೆ ಹಾಕೋಣ ಅಂತ ಚಾರ್ಜಿಗೆ ಹಾಕಿದ್ದೆ. ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಶಾಸ್ತ್ರಗಳು ಸಹ ಮುಗ್ದೇ ಹೋಗ್ಬಿಟ್ಟಿತ್ತು. ಇನ್ನು ಎಲ್ಲ ಶಾಸ್ತ್ರನೂ ಸಹ ಮುಗಿಸ್ಕೊಂಡು ಅವರು ಸಹ ರೆಡಿಯಾಗಿ ಸ್ಟೇಜ್ ಮೇಲೆ ಬರೋಂತಹ ಟೈಮಲ್ಲಿ ನಾನಿಲ್ಲಿ ಮತ್ತೆ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಕಡೆ ಏನಂದರೆ ದೈದ ಅಕ್ಕಿ ಕಾಳು ಹಾಗೆ ದೇವ್ರ ಅಕ್ಕಿ ಕಾಳು ಅಂತ 2 ಅಕ್ಕಿ ಕಾಳನ್ನ ಹಾಕ್ತಾರೆ. ಆವಾಗಲೇ ಏನು ನೋಡಿದ್ರಲ್ವ ನೀವು, ಅದು ದೇವ್ರ ಅಕ್ಕಿ ಕಾಳು ಅಂತ. ಇವಾಗ ಏನು ನೋಡ್ತಿದ್ದೀರಲ್ಲ ಇದು ದೈದ ಅಕ್ಕಿ ಕಾಳು ಅಂತ ಹಾಕ್ತಾರೆ. ಇನ್ನು ಮದುವೆ ಎಲ್ಲ ಮುಗಿಸ್ಕೊಂಡು ಊಟನ ಮುಗಿಸ್ಕೊಂಡು ನಮ್ಮ ಚಿಕ್ಕಮ್ಮನ ಊರಿಗೆ ಬಂದಿದ್ವಿ. ಅಲ್ಲಿ ಈ ಥರ ಹಸುಗಳಿತ್ತು. ನನ್ನ ಮಕ್ಳಿಗೆ ತುಂಬ ಇಷ್ಟ ಆಯಿತು ಅಂತ ಇಲ್ಲಿ ಅದನ್ನು ಒಂದು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಮಾಡೋದಕ್ಕೆ ಆಗಲಿಲ್ಲ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್.